ಸೀನರಿ ಬ್ಯೂಟಿಫುಲ್ ಆಗಿದೆ ಈ ಕಡೆ. ವೆಲ್ಕಮ್ ಟು ನಾಗಮಂಗಲ ಲ್ಯಾಂಡ್. ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸುಮ್ಮನೆ ಸೂಪರ್ ಸ್ಪೋರ್ಟ್ ಓಡಿಸಿ ಸ್ವಲ್ಪ ಕತ್ತು ನೋವ್ತಾ ಇತ್ತು. ಆಮೇಲೆ ನೇಕೆಡ್ ಓಡಿಸಿ ತುಂಬ ದಿನ ಆಗಿತ್ತು, ಸ್ವಲ್ಪ ಓಡಿಸಿ ನೋಡೋಣ ಅಂತ. C800 ಓ ಆಕ್ರಾ ಸೂಪರ್ ಆಗಿದೆ. ಆಮೇಲೆ ಇನ್ನೊಂದೇನೆಂದರೆ ಈ ಗಾಡಿಯಲ್ಲಿ ಅದು ಓಡಿಸ್ಬಿಟ್ಟು ಎಷ್ಟು ಕಂಫರ್ಟ್ ಅನ್ಸುತ್ತೆ ಅಂದರೆ ಆರಾಮಾಗಿ ಒಳ್ಳೆ ಯಾವುದೋ ಸ್ಪೋರ್ಟ್ಸ್ ಟೂರಲ್ಲಿ ಓಡಿಸ್ದಾಗ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಇವಾಗ ಬೆನೆಲಿನ ಮಿಸ್ ಮಾಡ್ಕೊತಾ ಇದ್ದೀನಿ. ಸೂಪರ್ ಸ್ಪೋರ್ಟಲ್ಲಿ ಒಂಥರ ಬಕ್ಕೊಂಡೇ ಓಡಿಸ್ಬೇಕು. ಆಮೇಲೆ ಒಂಥರ ಆ ಕಡೆ ಈ ಕಡೆ ಸೀನ್ಲಿ ಎಂಜಾಯ್ ಮಾಡೋದಕ್ಕಾಗಲ್ಲ. ಇದ್ರಲ್ಲಿ ಆರಾಮಾಗಿ ಕೂತ್ಕೊಂಡು ಒಳ್ಳೆ ಇದಿದ್ದಂಗಿದೆ ಗುರು, ಒಳ್ಳೆ ಸಿಂಹಾಸನ. ಬಟ್ ಅದರಲ್ಲಿ ಓಡಿಸೋ ಕಾನ್ಫಿಡೆನ್ಸು ಇದರಲ್ಲಿ ಬರಲ್ಲ. ಇದು ಒಳ್ಳೆ ಗಾಡಿ. ಕವಾಸಾಕಿ ಹಂಗೆ ನೋಡಿದ್ರೆ ಎಲ್ಲ ಗಾಡಿಗಳು ಸೂಪರ್ ಆಗಿದೆ. ಬೆನೆಲಿಗೆ ಕಂಪೇರ್ ಮಾಡಿದ್ರೆ ಈ ಗಾಡಿ ಸಖತ್ ಸ್ಮೂತು, ಪವರು ಅಷ್ಟೇ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪ, ಹ್ಯಾಂಡ್ಲಿಂಗು ಅಷ್ಟೇ ಬೆನೆಲಿಗಿಂತ ಚೆನ್ನಾಗಿದೆ. ಬೆನೆಲಿ ಸ್ವಲ್ಪ ಹೆವಿ ಅನಿಸುತ್ತೆ. ಈ ನೇಕೆಡ್ ಸ್ಪೋರ್ಟ್ಸ್ ಬೈಕಲ್ಲಿ ಏನಂದರೆ ಒಂಥರ ಏನು ಮುಂದೆ ಇಲ್ಲ, ಏನೋ ನಾನೇ ಹಿಂಗೆ ಮುಂದೆ ಬಂದಾಗ ಅನಿಸುತ್ತೆ. ಏನು ಕಾಣಿಸಲ್ವಲ್ಲ ಇಲ್ಲಿ, ಎಲ್ಲ ಕೆಳಗಡೆ ಇರುತ್ತೆ, ಪ್ಲಸ್ ಇಷ್ಟೇ ಇರುತ್ತೆ. ಒಂಥರ ಅಂದರೆ ಓಡಿಸೋದಕ್ಕೆ ಚೆನ್ನಾಗಿರುತ್ತೆ ಪೋಸ್ಚರ್, ಸೀಟಿಂಗ್ ಪೋಸ್ಚರು. ಬಟ್ ಏನೋ ಒಂಥರ ಅದೇನೋ ಸೇಫ್ಟಿ ಅನಿಸಲ್ಲ. ಅದು ಅಭ್ಯಾಸ ಆಗೋಗಿದೆಯಲ್ಲ ಸೂಪರ್ ಸ್ಪೋರ್ಟು ಡ್ಯಾಶ್ ಬೋರ್ಡು ಇದೆಲ್ಲ ನೋಡಿ ಸ್ವಲ್ಪ ಇಲ್ಲೇನೋ ಒಂಥರ ಅದೆಲ್ಲ ನೋಡ್ಬಿಟ್ಟು ಇದು ಒಂಥರ ಏನೋ ಫುಲ್ಲು ಎಕ್ಸ್ಪೋಸ್ಡು, ಒಂಥರ ಎಲ್ಲ ಓಪನ್ನು ಅನ್ನೋ ಥರ ಅನಿಸುತ್ತೆ. ಗಾಡಿ ಪವರು ಚೆನ್ನಾಗಿದೆ. ಇದೇನು ಆ ಥರ ಏನು ಕಡಿಮೆ ಪವರ್ ಅಂತೇನಿಲ್ಲ. 115 bhpನೋ ಏನೋ ಇದೆ ಅಪ್ರಾಕ್ಸಿಮೇಟ್ ಅಂದಾಜು. ಗಾಡಿ ಇದು ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಬ್ರೇಕೇ ಹಿಡ್ದಿರಲಿಲ್ಲ. ಇವಾಗ ಫಸ್ಟ್ ಟೈಮ್ ಹಿಡ್ದೆ. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗ್ತದೆ. ಅಂದರೆ ಅದು ಹೊಸ ಗಾಡಿ ಅಲ್ವಾ, ಸ್ವಲ್ಪ ಅಷ್ಟು ಓಡಿಲ್ಲ. ಸೊ ಅದಕ್ಕೂ ಇರ್ಬೋದು. ಬ್ರೇಕ್ಸ್ ಅದ್ರಲ್ಲಿ ಸ್ವಲ್ಪ ಇನ್ನೂ ಒಂಥರ ಸ್ಮೂತಾಗಿ ಚೆನ್ನಾಗಿದೆ. ಹಿಡ್ದಿದ ತಕ್ಷಣ ಹಂಗೆ ರಪ್ ಅಂತ ಹಿಡಿಯುತ್ತೆ. ಪ್ಲಸ್ ಸೂಪರ್ ಸ್ಪೋರ್ಟಲ್ಲಿ ಆಗೋದು, ಸೂಪರ್ ಸ್ಪೋರ್ಟು ಕೊಟ್ಟು ಮಾಡಿರೋದೇ ಪರ್ಫಾರ್ಮೆನ್ಸ್ಗೆ. ಅದು ಬ್ರೇಕ್ಸು ಹಂಗೆ ಇರುತ್ತೆ, ಎಲ್ಲನೂ ಹಂಗೆ ಇರುತ್ತೆ. ಅಲ್ಲೇ ಲೆಫ್ಟ್ ಟರ್ನ್ ತೊಗೋಬೇಕಾಯ್ತು, ಬಟ್ ಕಾರ್ತಿಕ್ ಮುಂದೆ ಬಂದ್ಬಿಟ್ರು. ಸರಿ, ಇಲ್ಲಿ ಯೂ ಟರ್ನ್ ತೊಗೊಂಡೋಗೋಣ. ಗಾಡಿಯಲ್ಲಂತೂ ವಿಂಡ್ ಬ್ಲಾಸ್ಟು ಹೆಂಗೆ ಹೊಡಿತಾ ಇದೆ ಅಂದರೆ ಮುಂದೆ ಏನೂ ಇಲ್ವಲ್ಲ ತಡೆಯೋದಕ್ಕೆ. ಆಮೇಲೆ ನಾನು ಬೇರೆ ಸ್ಟ್ರೈಟಾಗಿ ಕೂತಿದ್ದೀನಿ. ಯಪ್ಪ, ಹಂಗೆ ಹಿಂಗೆ ಬಾಡಿ ಎಲ್ಲ ಹಿಂಗೆ ಅಲ್ಲಾಡ್ತಾ ಇದೆ. ಟೀ ಏನಾದರೂ ಕುಡ್ಕೊಂಡೋಣ? ಟೀ ಅಬ್ಬಾ, ಇಲ್ಲಿ ಮುಂದೆ ಏನಿಲ್ಲ, ಫುಲ್ ಖಾಲಿ. ಸೀನರಿ ಬ್ಯೂಟಿಫುಲ್ ಆಗಿದೆ ಈ ಕಡೆ. ಈ ರೋಡು ಅಷ್ಟೇ ಸೈಲೆಂಟ್ ಆಗಿದೆ. ಮೈಸೂರು ರೋಡ್ಗಿಂತ ಬೆಸ್ಟು.
ಮೈಸೂರು ರೋಡು ಬರೀ ಟ್ರಾಫಿಕ್ಕು, ಅಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ನು, ಹಂಪ್ಸು, ಟೌನು, ಸಿಟಿ ಹಿಂಗೆ ಬರ್ತಾನೇ ಇರುತ್ತೆ. ಬಟ್ ಈ ರೋಡು ಸ್ವಲ್ಪ 30 ಕಿಲೋಮೀಟ್ರ್ ಜಾಸ್ತಿ ಆದರೂ ಬ್ಯೂಟಿಫುಲ್ ಆಗಿದೆ. ರೋಡು ಬ್ಯೂಟಿಫುಲ್ ಆಗಿದೆ. ಆರಾಮಾಗಿ ಹೋಗ್ತಾ ಇರ್ಬೋದು, ಒಳ್ಳೆ ಕ್ರೂಸ್ ಮಾಡಿಕೊಂಡು ಈ ರೋಡಲ್ಲಿ. ಹಳ್ಳಿಗಳಲ್ಲಿ ಎಷ್ಟು ಸಿಂಪಲ್ ಆಗಿರುತ್ತೆ ನೋಡಿ ಲೈಫು. ಕೆಲಸ ಮಾಡಿಕೊಂಡು ಹೊಲದಲ್ಲಿ ಆ ನೇಚರಲ್ಲಿ ಆಹಾ ಏನು ಆರಾಮಾಗಿರ್ತಾರೆ ಗುರು ಜನ. ಇವ್ರನ್ನ ನೋಡಿದ್ರೆ ಇವರು ಪುಣ್ಯವಂತರು ಅನಿಸುತ್ತೆ, ನಾವಲ್ಲ. ವೆಲ್ಕಮ್ ಟು ನಾಗಮಂಗಲ, ಲ್ಯಾಂಡ್ ಆಫ್ ಹಿಸ್ಟಾರಿಕ್ ಟೆಂಪಲ್ಸ್. ಈ ರೋಡ್ ಫುಲ್ಲು ಒಂಥರ ಸೀನಿಕ್ ಆಗಿದೆ. ಆ ಕಡೆ ಈ ಕಡೆ ಎಲ್ಲ ಒಂಥರ ಬೆಟ್ಟ ಗುಡ್ಡ, ಒಳ್ಳೆ ವ್ಯಾಲಿ. ಈ ಕಡೆ ನೋಡಿದ್ರೆ ಫುಲ್ಲು ಬೆಟ್ಟ. ಆಮೇಲೆ ಓಪನ್ ರೋಡು ಗುರು, ಅದು ಒಳ್ಳೆ ಲುಕ್ಕು. ಆರೋ ಎಕ್ಸಾಸ್ಟ್ ಜೊತೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಗಾಡಿ. ಆಮೇಲೆ ಆ ಮಿರರ್ಸ್ ಹಾಕಿರೋದು ZX10R ಮಿರರ್ಸು, ಅದೂ ಒಂಥರ ಹಿಂದ್ಗಡೆಯಿಂದ ಸಖತ್ತಾಗಿ ಕಾಣಿಸುತ್ತೆ ಲುಕ್ಕು. ನನಗಂತೂ Z800 ಓಡಿಸ್ಕೊಂಡು ಸಖತ್ ಮಜಾ ಬರ್ತಾ ಇದೆ ಗುರು. ಸೂಪರ್ ಸ್ಪೋರ್ಟಲ್ಲಿ ಹಿಂಗೇ ಇರಬೇಕು, ಒಂಥರ ಫುಲ್ಲು ಕಾನ್ಸಂಟ್ರೇಟ್ ಮಾಡಿಕೊಂಡು ಒಂಥರ. ಓಕೆ, ಅವ್ರಿಗೆ ಸ್ಲೋ ಮಾಡಿಕೊಂಡೆ, ಬಟ್ ಕ್ರಾಸ್ ಮಾಡಿಲ್ಲ. ಮೋಸ್ಟ್ಲಿ ಸಿಟಿಯಲ್ಲಿ ಹಿಂಗೆ ಸ್ಲೋ ಮಾಡಿದ್ದಿದ್ರೆ ಕ್ರಾಸ್ ಮಾಡಿಬಿಟ್ಟಿರೋರು ರಫರ್ ಅಂತ. ಇಲ್ಲಿ ಯಾರು ಸ್ಲೋನೇ ಮಾಡಲ್ಲ ಅನ್ಸುತ್ತೆ. ಅದಕ್ಕೆ ಇವರು ಶಾಕ್ ಆಗೋಗಿರ್ತಾರೆ, ಏನು ಗುರು ಗಾಡಿ ಸ್ಲೋ ಆಗ್ತಾ ಇದೆ ಅಂತ. ಅದಕ್ಕೆ ಅವ್ರಿಗೂ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಅನಿಸುತ್ತೆ. ಆ ಕಡೆ ಈ ಕಡೆ ಹೊಲ ಫುಲ್ ಗ್ರೀನಾಗಿ ಏನು ಸೂಪರ್ ಆಗಿದೆ ಗುರು. ಯಾಕೋ ನಮ್ಮ ಬಾಟಮ್ಮು ಈ ಗಾಡಿಯಲ್ಲೂ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾ ಇದೆ. ಅಡ್ವೆಂಚರ್ ಥರ ನಿಂತ್ಕೊಂಡು ಓಡಿಸೋಣ. ಹಾ ಏನು ವ್ಯೂ ಗುರು ಇಲ್ಲಿಂದ, ಈ ಹೈಟಿಂದ. ಓಹೋ ನೀರು ಗುರು, ನೀರು ನೋಡಿದ್ರೇ ಒಂಥರ ಮಜಾ ಅನಿಸ್ತಾ ಇದೆ. ವಾವ್, ಏನು ಮಸ್ತಾಗಿದೆ ವ್ಯೂ ಇದು. ಇಂಥ ತೋಟ ಇದ್ಬಿಟ್ರೆ ಕೆರೆ ಪಕ್ಕದಲ್ಲಿ, ಆಮೇಲೆ ಆ ಥರ ಬೆಟ್ಟ ಇದ್ದರೆ ವಾವ್ ಸಕ್ಕತ್ತು ಗುರು. ಆ ರೋಡಲ್ಲಿ ಬಂದು ಇಲ್ಲಿ ಕನೆಕ್ಟ್ ಆದ್ವಿ, ಮೈಸೂರು ಹೈವೇ. A little longer than a few minutes later. ಮೈಸೂರು ಟಚ್ ಆಗಿದ ತಕ್ಷಣ ಲೆಫ್ಟ್ ತೊಗೊಂಡು ರಿಂಗ್ ರೋಡಲ್ಲೇ ಬಂದ್ವಿ. ಇಲ್ಲಿ ಒಂದು ಹೋಟೆಲ್ ಇದೆ, ಹಳ್ಳಿ ಹಟ್ಟಿ ಅಂತ. ಚೆನ್ನಾಗಿದೆ ಒಂಥರ ಕಾನ್ಸೆಪ್ಟು. ಸೊ ಇದೇ ಹೇಳ್ತಾ ಇದ್ದಿದ್ದು ಜಾಗ, ಹಳ್ಳಿ ಹಟ್ಟಿ ಅಂತ. ಸೊ ರೀಚ್ ಆದ್ವಿ. ಸದ್ಯಕ್ಕೆ ಇವತ್ತು ಅಷ್ಟು ಜನ ಇಲ್ಲ, ಕ್ರೌಡ್ ಇಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗಂತೂ ಒಂದು ಟೇಬಲ್ಲು ಸಿಗ್ತಾ ಇರಲಿಲ್ಲ ನಮಗೆ, ಹಂಗಿತ್ತು. ಸರೌಂಡಿಂಗ್ಸ್ ನೋಡಿ ಏನು ಮಸ್ತಾಗಿದೆ. ಚಾಮುಂಡಿ ಹಿಲ್ಸ್, ಫುಟ್ ಹಿಲ್ಸಲ್ಲಿದೆ ಇದು. ಸಾಗದ ಇದೆ ಮಾತ್ರ ಜಾಗ, ಈ ಲೇಔಟು ಎಲ್ಲ. ಆರಾಮಾಗಿದೆ ಗುರು. ಇವತ್ತು ವೀಕೆಂಡಲ್ಲಿ ಬಂದರೆ ಫುಲ್ಲು ಜನ ತುಂಬಿರ್ತಾರೆ. ಸೊ ಏನು ಬ್ರೋ ಅದು ವಾರಿಯರ್ ಸ್ಪಿರಿಟ್. ಮದುವೆ ಆದಮೇಲೆ ವಾರಿಯರ್ ಎಲ್ಲ ಇಲ್ಲ, ಅರ್ಥ ಮಾಡ್ಕೊಂಬಿಡಿ. ಯು ಆರ್ ಈವನ್ ನಾಟ್ ಅಲೌಡ್ ಟು ವೇರ್ ದೀಸ್ ಕೈಂಡ್ ಆಫ್ ಟಿ-ಶರ್ಟ್ಸ್. ನೋ ವಾರಿಯರ್. ಈ ಏರಿಯಾ ನೋಡಿ, ಈ ಹೋಟೆಲ್ ಇರೋದು
ಫುಲ್ ಸೈಲೆಂಟಾಗಿದೆ. ಬಟ್ ಸಂಡೇ ಬಂದರೆ ಇಲ್ಲೆಲ್ಲ ಫುಲ್ಲು ಗಾಡಿಗಳು ನಿಂತಿರುತ್ತೆ. ಇಲ್ಲಿ ಈ ರೋಡಲ್ಲಿ ಎಲ್ಲ ಜಾಗನೇ ಸಿಗಲ್ಲ ನಿಮಗೆ ವೀಕೆಂಡ್ಸಲ್ಲಿ ಬಂದರೆ ಅಂತೂ. ಯಾವಾಗ ಸರ್ ಓಪನ್ ಆಗಿದ್ದು ಹೋಟ್ಲಿದು? 6 ಇಯರ್ಸು. ವೀಕೆಂಡ್ ಬಂದರೆ ಫುಲ್ಲು ಜನ ಇರ್ತಾರಲ್ಲ ಇಲ್ಲಿ, ಜಾಗನೇ ಸಿಗಲ್ಲ ಕೂತ್ಕೊಳ್ಳೋದಕ್ಕೆ. ಇವತ್ತೇನೋ ವೀಕ್ ಡೇ ಖಾಲಿ ಇದೆ. ಏನೊಂದು 100 ಜನ ಬರ್ತಾರಾ ವೀಕೆಂಡ್ಸಲ್ಲಿ? ಇನ್ನೂ ಜಾಸ್ತಿ ಅಂತೀರಾ? ಹೌದಾ? ಡಬಲ್ ಗ್ಯಾರಂಟಿ. ಸೂಪರ್. ಇಲ್ಲೆಲ್ಲ ಫುಲ್ ಗಾರ್ಡನ್ ಥರ ಇದೆ, ಸೈಲೆಂಟಾಗಿ ಪೀಸ್ಫುಲ್ ಆಗಿದೆ ಒಂಥರ. ದೋಸೆ ಅಂತೂ ಸೂಪರ್ ಆಗಿತ್ತು ತಿಂದಿದ್ದು, ಮಸಾಲೆ ದೋಸೆ. ಬಂದಾಗ ಟ್ರೈ ಮಾಡಿ. ಸೊ ನಮ್ಮ ಫ್ರೆಂಡು ಇವತ್ತು ಇಲ್ಲಿಂದ ವರ್ಕ್ ಫ್ರಮ್ ಹೋಟೆಲ್ ಮಾಡ್ತಾರೆ. ಇವತ್ತು ಯಾವುದೋ ಮೀಟಿಂಗ್ ಇದೆಯಂತೆ. ಚಿಯರ್ಸ್. ಅಮೇಝಿಂಗ್ ಕಾಫಿ. ಹೌದು. ತಿಂಡಿ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಬಂಡೀಪುರ್ಗಿಂತ ಮುಂಚೆ ಅಲ್ಲಿ ಯಾವುದಾದ್ರು ಕಾಫಿ ಡೇ ಇಲ್ಲ ಕೆಫೆ ಇದ್ದರೆ ಅಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಹೋಗೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಾನು ಸ್ವಲ್ಪ ಲ್ಯಾಪ್ಟಾಪ್ ಓಪನ್ ಮಾಡಿ ಕೆಲಸ ನೋಡ್ತೀನಿ ಆಫೀಸ್ದು. ಆಲ್ ರೈಟ್, ಇನ್ನು ಗುಂಡ್ಲುಪೇಟೆಯಿಂದ 45 ನಿಮಿಷ ದೂರ ಇದ್ದೀವಿ. ಓಕೆ, ಫೈನಲಿ ಯಾವುದೋ ಕಾಫಿ ಡೇ ಸಿಕ್ತು. ಸ್ವಲ್ಪ ಹೊತ್ತು ಕೆಲಸ ಮಾಡೋಣ. ಓಕೆ.